ನಮಸ್ಕಾರ, ಸೋನಿ 9 ನ್ಯೂಸ್ಗೆ ಸ್ವಾಗತ. ನಾನು ಪ್ರಭಾವತಿ. ಸೋನಿ 9 ನ್ಯೂಸ್ ಬೀದರ್ ಕನ್ನಡ ಸುದ್ದಿವಾಹಿನಿಯ ವೀಕ್ಷಕರು, NXT ಕೇಬಲ್ ಆಪರೇಟರ್ಗಳು, ಬೀದರ್ ಜಿಲ್ಲೆ ಸೇರಿದಂತೆ ನಾಡಿನ ಸಮಸ್ತ ಜನತೆಗೆ ಸೋನಿ 9 ನ್ಯೂಸ್ ಸುದ್ದಿವಾಹಿನಿಯ ವ್ಯವಸ್ಥಾಪಕ ಸಂಪಾದಕರಾದ ದೇವೇಂದ್ರ ರಾಮಚಂದ್ರ ಸೋನಿ ಅವರು 79ನೇ ಸ್ವಾತಂತ್ರ್ಯೋತ್ಸವದ ನಿಮಿತ್ತವಾಗಿ ಹಾರ್ದಿಕ ಶುಭಾಶಯಗಳನ್ನು ಕೋರಿದ್ದಾರೆ. ಮೊದಲಿಗೆ ಮುಖ್ಯಾಂಶಗಳು. ನಾಗಮೋಹನ್ ದಾಸ್ ವರದಿ ಹರಿದು ಹಾಕಿ ಆಕ್ರೋಶ. ಬೃಹತ್ ಪ್ರತಿಭಟನಾ ರ್ಯಾಲಿ ಮುಖಾಂತರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಹೆಸರಿಗೆ ಬರೆದ ಮನವಿ ಪತ್ರವನ್ನು ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಅವರಿಗೆ ಸಲ್ಲಿಸಿದರು. ಸುಮಾರು 10,000 ಮೇಲ್ಪಟ್ಟು ಜನರು ಭಾಗಿಯಾಗಿದ್ದರು. ಸ್ವಾತಂತ್ರ್ಯ ದಿನಾಚರಣೆ ಎನ್ನುವುದು ದೇಶದ ಬಹುದೊಡ್ಡ ಹಬ್ಬವಾಗಿದೆ. ನಮ್ಮೆಲ್ಲರಲ್ಲಿ ಸಂತೋಷ, ಸಂಭ್ರಮ, ಸಡಗರ ಮನೆ ಮಾಡುತ್ತದೆ. ಭಾವೈಕ್ಯತೆ ಗಟ್ಟಿಗೊಳ್ಳಲು ತಿರಂಗ ಯಾತ್ರೆ ಪೂರಕ. ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ. 79ನೇ ಸ್ವಾತಂತ್ರ್ಯೋತ್ಸವ ಅರ್ಥಪೂರ್ಣ ಆಚರಿಸುವ ನಿಟ್ಟಿನಲ್ಲಿ ರಾಷ್ಟ್ರಪ್ರೇಮ ಮತ್ತು ರಾಷ್ಟ್ರಭಕ್ತಿ ಯುವಕರಲ್ಲಿ ಹೆಚ್ಚಿಸುವ ಉದ್ದೇಶದಿಂದ ಕಾರ್ ರ್ಯಾಲಿ ಹಮ್ಮಿಕೊಳ್ಳಲಾಗಿತ್ತು. ಆಶಾ ಕಾರ್ಯಕರ್ತೆಯರ ರಾಜ್ಯವ್ಯಾಪಿ ಜಿಲ್ಲಾ ಕೇಂದ್ರಗಳಲ್ಲಿ ಅಹೋರಾತ್ರಿ ಧರಣಿ 3 ದಿನಗಳ ಕಾಲ ಯಶಸ್ವಿಯಾಗಿ ಜರುಗಿತು. ನಾಳೆ 229ನೇ ರಾಯಣ್ಣ ಜಯಂತ್ಯೋತ್ಸವ ಮತ್ತು ನಿವೃತ್ತ ಸೈನಿಕರಿಗೆ ವಿಶೇಷ ಸನ್ಮಾನ. ಲೋಕೇಶ್ ಮರ್ಜಾಪುರ್. ಬೀದರ್ ವಿಶ್ವವಿದ್ಯಾಲಯದಲ್ಲಿ ಅನಿರ್ದಿಷ್ಟಾವಧಿ ಧರಣಿ. ಕನಿಷ್ಠ 11 ತಿಂಗಳು ನೀಡಬೇಕು. ಆತಂಕದಲ್ಲಿರುವ ಅತಿಥಿ ಉಪನ್ಯಾಸಕರ ಜೀವನೋಪಾಯಕ್ಕಾಗಿ ಸೇವಾ ಭದ್ರತೆ ನೀಡಲು ಕೋರುತ್ತೇವೆ. ಅಭಿಮಾನಿಗಳಿಂದ ವಿನೂತನ ಜನ್ಮದಿನ ಆಚರಣೆ. 1,00,000 ಸಸಿ ನೆಡುವ ಸಂಕಲ್ಪ ಬರುವ 1 ವರ್ಷದಲ್ಲಿ ಕನಿಷ್ಠ 50,000ಕ್ಕೂ ಹೆಚ್ಚು ಸಸಿ ನೆಡುವ ಗುರಿ ಹೊಂದಲಾಗಿದೆ. ಡಾಕ್ಟರ್ ಭೀಮಸೇನರಾವ್ ಶಿಂದೆ. ಸುದ್ದಿಯ ವಿವರಗಳು. ಒಳ ಮೀಸಲಾತಿಗೆ ಸಂಬಂಧಿಸಿದಂತೆ ನಿವೃತ್ತ ನ್ಯಾಯಮೂರ್ತಿ HN ನಾಗಮೋಹನ್ ದಾಸ್ ಅಧ್ಯಕ್ಷತೆಯ ಏಕಸದಸ್ಯ ವಿಚಾರಣಾ ಆಯೋಗ ಕೈಗೊಂಡ ವರದಿ ಸಂಪೂರ್ಣ ಅವೈಜ್ಞಾನಿಕವಾಗಿದ್ದು ಅದನ್ನು ಸರ್ಕಾರ ತಿರಸ್ಕರಿಸಬೇಕೆಂದು ಆಗ್ರಹಿಸಿ ಬಲಗೈ ಸಮುದಾಯಗಳ ಒಳ ಮೀಸಲಾತಿ ಹೋರಾಟ ಸಮಿತಿ ನೇತೃತ್ವದಲ್ಲಿ ನಗರದಲ್ಲಿ ಬೃಹತ್ ಪ್ರತಿಭಟನಾ ರ್ಯಾಲಿ ನಡೆಸಲಾಯಿತು. ಬೀದರ್ ನಗರ ಹಾಗೂ ಗ್ರಾಮೀಣ ಭಾಗಗಳಿಂದ ಸಮಿತಿಯ ಕಾರ್ಯಕರ್ತರು ಅಶೋಕ್ ಚಕ್ರ ಹಾಗೂ ಡಾಕ್ಟರ್ BR ಅಂಬೇಡ್ಕರ್ ಅವರ ಭಾವಚಿತ್ರದ ನೀಲಿ ಧ್ವಜಗಳನ್ನು ಹಿಡಿದುಕೊಂಡು ಘೋಷಣೆ ಕೂಗುತ್ತಾ ಕಾಲ್ನಡಿಗೆಯಲ್ಲಿ ಬಾಬಾ ಸಾಹೇಬರ ವೃತ್ತ ತಲುಪಿದರು. ವಿವಿಧ ಮಾರ್ಗಗಳ ಮೂಲಕ ಕಾರ್ಯಕರ್ತರು ಬಂದ ಕಾರಣ ಸಂಚಾರ ಅಸ್ತವ್ಯಸ್ತಗೊಂಡಿತ್ತು. ಇಡೀ ಅಂಬೇಡ್ಕರ್ ವೃತ್ತ ನೀಲಿ ಧ್ವಜಗಳಿಂದ ನೀಲಿಮಯವಾಗಿತ್ತು. ಕೆಲ ಮುಖಂಡರು ಪ್ರತಿಭಟನಾಕಾರರನ್ನು ಉದ್ದೇಶಿಸಿ ಮಾತನಾಡಿದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಹೆಸರಿಗೆ ಬರೆದ ಮನವಿ ಪತ್ರವನ್ನು ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಅವರಿಗೆ ಸಲ್ಲಿಸಿದರು. ಬಳಿಕ ನಾಗಮೋಹನ್ ದಾಸ್ ಅವರ ವರದಿ ಸುಟ್ಟು ಹಾಕಲು ವಿಫಲ ಯತ್ನ ನಡೆಸಿ ಬಳಿಕ ಅದನ್ನು ಹರಿದು ಹಾಕಿ ಆಕ್ರೋಶ ವ್ಯಕ್ತಪಡಿಸಿದರು. ಅವರು ವಿರುದ್ಧ ಘೋಷಣೆಗಳನ್ನು ಕೂಗಿದ್ದರು. ಅನಂತರ ಜಿಟಿ ಮಳೆಯನ್ನ ಲೆಕ್ಕಿಸದೆ ಮೋಹನ್ ಮಾರ್ಕೆಟ್, KB ರಸ್ತೆ, ಹೊಸ ಬಸ್ ನಿಲ್ದಾಣ ರಸ್ತೆ, ಗುರುದ್ವಾರ ರಸ್ತೆ ಮಾರ್ಗವಾಗಿ ಜಿಲ್ಲಾಧಿಕಾರಿ ಕಚೇರಿ ತಲುಪಿಸಿದರು. ಮಾರ್ಗದುದ್ದಕ್ಕೂ ಘೋಷಣೆಗಳನ್ನು ಹಾಕಿದ್ದರು. ತಿರಸ್ಕರಿಸಿ ನಾಗಮೋಹನ್ ದಾಸ್ ವರದಿ ತಿರಸ್ಕರಿಸಿ. 8% ಮೀಸಲಾತಿ ನಮ್ಮ ಹಕ್ಕು. ಧಿಕ್ಕಾರ ನಾಗಮೋಹನ್ ದಾಸರಿಗೆ ಧಿಕ್ಕಾರ. ನಮ್ಮ ಹೋರಾಟ ಯಾವ ಸಮುದಾಯದ ವಿರುದ್ಧವೂ ಇಲ್ಲ. ನಮ್ಮ ಹಕ್ಕಿಗಾಗಿ ನಮ್ಮ ಹೋರಾಟ. ಒಪ್ಪುವುದಿಲ್ಲ, ನಾಗಮೋಹನ್ ದಾಸ್ ವರದಿ ಒಪ್ಪುವುದಿಲ್ಲ ಎಂಬ ಬರಹವುಳ್ಳ ಭಿತ್ತಿಪತ್ರಗಳು, ನೀಲಿ ಧ್ವಜಗಳೊಂದಿಗೆ ಹೆಜ್ಜೆ ಹಾಕಿದ್ದರು. ಮಹಿಳೆಯರು, ಹಿರಿಯ ನಾಗರಿಕರು ಕೂಡ ರ್ಯಾಲಿಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಹೆಸರಿಗೆ ಬರೆದ ಮನವಿ ಪತ್ರವನ್ನು ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಅವರಿಗೆ ಸಲ್ಲಿಸಿದರು. ಬಳಿಕ ನಾಗಮೋಹನ್ ದಾಸ್ ಅವರ ವರದಿ ಸುಟ್ಟು ಹಾಕಲು ವಿಫಲ ಯತ್ನ ನಡೆಸಿ ಬಳಿಕ ಅದನ್ನು ಹರಿದು ಹಾಕಿ ಆಕ್ರೋಶ ವ್ಯಕ್ತಪಡಿಸಿದ್ದರು. ಅವರ ವಿರುದ್ಧ ಘೋಷಣೆಗಳನ್ನು ಕೂಗಿದ್ದರು. ದೇವೇಂದ್ರ ಸೋನಿ ಅವರು ಮಾತನಾಡುತ್ತಾ, ಪರಿಶಿಷ್ಟ ಜಾತಿಯ ಬಲಗೈ ಸಮುದಾಯಕ್ಕೆ ಸೇರ್ಪಡೆಗೊಳ್ಳುವ ಜಾತಿಗಳನ್ನು ನಮೂದಿಸಿ ಸರ್ಕಾರ ಆದೇಶ ಹೊರಡಿಸಬೇಕು. ಕೆ ರಂಗಾಚಾರಿ ಸಂಶೋಧನೆ ಮಾಡಿ ಬರೆದಿರುವ ಕಾಸ್ಟ್ ಆ್ಯಂಡ್ ಟ್ರೈಬಲ್ ಸಂದರ್ಶನ ಇಂಡಿಯಾ ಆಧರಿಸಿ ಬಲಗೈ ಸಮುದಾಯಗಳನ್ನು ಗುರುತಿಸಿ ಜನಸಂಖ್ಯೆ ಒಗ್ಗೂಡಿಸಿ ಮೀಸಲಾತಿ ಪ್ರಮಾಣ ಹಂಚಿಕೆ ಮಾಡಬೇಕು.
ಸಮೀಕ್ಷೆಯನ್ನ ಸಮರ್ಪಕವಾಗಿ ಮಾಡಿಲ್ಲ. ಆದ ಕಾರಣ ಸಂಗ್ರಹಿಸಿರುವ ಮಾಹಿತಿ ದೃಢೀಕರಣಕ್ಕೆ 15 ದಿನಗಳ ಕಾಲಾವಕಾಶ ಕೊಟ್ಟ ತಂತ್ರಾಂಶದ ಮೂಲಕ ಆಕ್ಷೇಪಣೆಗಳನ್ನು ಸ್ವೀಕರಿಸಬೇಕು. ಬಳಿಕ ಮೀಸಲಾತಿ ಮರುಹಂಚಿಕೆ ಮಾಡಬೇಕು. ಆಯೋಗವು ದುರುದ್ದೇಶದಿಂದ ಪೈರೆಯ ಸಮುದಾಯವನ್ನು ಎಡಗೈ ಗುಂಪಿಗೆ ಸೇರಿಸಿರುವುದನ್ನು ರದ್ದುಪಡಿಸಿ ಬಲಗೈ ಗುಂಪಿಗೆ ಸೇರಿಸಬೇಕು. ಜಾತಿಗಳೇ ಇಲ್ಲದ ಆದಿ ಕರ್ನಾಟಕ, ಆದಿ ದ್ರಾವಿಡ, ಆದಿ ಆಂಧ್ರ ಸಮೂಹಗಳಿಗೆ ನಿಗದಿಪಡಿಸಿರುವ 1% ಮೀಸಲಾತಿ ರದ್ದುಪಡಿಸಿ ಆಯಾ ಜಾತಿಗಳಿಗೆ ಮರುಹಂಚಿಕೆ ಮಾಡಬೇಕು. 8 ಲಕ್ಷ ಮಕ್ಕಳ ಗಣತಿಯಿಂದ ಹೊರಗುಳಿದಿದ್ದಾರೆ. ಅವರನ್ನು ಸಮೀಕ್ಷೆಗೆ ಒಳಪಡಿಸಬೇಕು. ಹೊಲೆಯ ಮತ್ತು ಹೊಲೆಯ ಸಂಬಂಧಿತ ಪ್ರವರ್ಗ ಸಿ ಗುಂಪಿಗೆ ಸೇರಬೇಕಿರುವ ಜಾತಿಗಳನ್ನು ಪ್ರವರ್ಗ ಎ, ಬಿ, ಈ ವರ್ಗಗಳಿಗೆ ಉದ್ದೇಶಪೂರ್ವಕವಾಗಿ ಸೇರಿಸಿ ಅನ್ಯಾಯ ಮಾಡಲಾಗಿದೆ. ಸದರಿ ಜಾತಿಗಳನ್ನು ಸಿ ಗುಂಪಿಗೆ ಸೇರಿಸಬೇಕು. ಪಟ್ಟಿಯಲ್ಲಿರುವ 49 ಮೂಲ ಉಪಜಾತಿಗಳು ಪರಿಶಿಷ್ಟ ಜಾತಿಯ ಬಲಗೈ ಛಲವಾದಿ ಹೊಲೆಯ ಸಂಬಂಧಿ ಜಾತಿಗಳು ಒಂದೇ ಆಗಿದ್ದು ಒಂದೇ ಗುಂಪಿಗೆ ಸೇರಬೇಕು. ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಬಲಗೈ ಗುಂಪಿನ ಜಾತಿಗಳು ದೊಡ್ಡ ಮಟ್ಟದಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಬೆಂಬಲಿಸಿ ಅಧಿಕಾರಕ್ಕೆ ತಂದಿವೆ. ಹೀಗಾಗಿ ಅನ್ಯಾಯವಾಗುವಂತೆ ನೋಡಿಕೊಳ್ಳಬೇಕೆಂದು ಮಾತನಾಡುತ್ತಾ ಹೇಳಿದ್ದರು. ಎಚ್.ಎನ್. ನಾಗಮೋಹನ್ ದಾಸ್ ಅವರ ವರದಿ ಸಂಪೂರ್ಣ ಏಕಪಕ್ಷೀಯವಾಗಿದ್ದು ಸರ್ಕಾರ ಇದನ್ನು ತಿರಸ್ಕರಿಸಬೇಕು. ಇಲ್ಲವಾದಲ್ಲಿ ಹೋರಾಟ ಇನ್ನಷ್ಟು ತೀವ್ರಗೊಳಿಸಲಾಗುವುದು. ಸಮೀಕ್ಷೆಯಲ್ಲಿ ಪರಿಶಿಷ್ಟ ಜಾತಿಯ ಬಲಗೈ ಸಮುದಾಯದ ಜಾತಿಗಳಿಗೆ ಬಹಳ ಅನ್ಯಾಯವಾಗಿದೆ. ಆಗಿರುವ ಅನ್ಯಾಯ ಸರಿಪಡಿಸಿ ವಸ್ತುನಿಷ್ಠ ವರದಿ ಸಿದ್ಧಪಡಿಸಬೇಕು. ನಗರ ಮತ್ತು ಪಟ್ಟಣ ಪ್ರದೇಶಗಳಲ್ಲಿ ಸಮೀಕ್ಷೆ ಸರಿಯಾಗಿ ಮಾಡಲು 50% ಸಮೀಕ್ಷಾ ಕಾರ್ಯ ಆಗಿಲ್ಲ. ಪುನಃ ಸಮೀಕ್ಷೆ ನಡೆಸಿ ಸರಿಯಾದ ವರದಿ ತಯಾರಿಸಬೇಕು. ಸೂಕ್ತ ರೀತಿಯಲ್ಲಿ ಸಮೀಕ್ಷೆ ನಡೆಸಿ ಆಕ್ಷೇಪಣೆಗೆ ಕಾಲಾವಕಾಶ ಕೊಡಬೇಕು. ಆಕ್ಷೇಪಣೆಗಳನ್ನು ಪರಿಶೀಲಿಸಿ ಅದರ ಮೇಲೆ ಕ್ರಮ ಕೈಗೊಂಡು ಅನಂತರ ಸರ್ಕಾರಕ್ಕೆ ವರದಿ ಸಲ್ಲಿಸಬೇಕು. ಈ ಪ್ರತಿಭಟನೆಯಲ್ಲಿ ಮಾರುತಿ ಬೌದ್ಧೆ, ಅನಿಲ್ ಕುಮಾರ್ ಬೆಲ್ದರ್, ರಮೇಶ್ ಡಾಕುಳಗಿ, ಬಾಬು ಪಾಸ್ವಾನ್, ವಿಠಲ್ ದಾಸ್ ಪ್ಯಾಗೆ, ಡಾಕ್ಟರ್ ಕಾಶಿನಾಥ್ ಚೆಲ್ವಾ, ಶ್ರೀಪತ್ ರಾವ್ ದೀನೆ, ಮಹೇಶ್ ಗೋರ್ನಾಳ್ಕರ್, ವಿನೋದ್ ಅಪ್ಪೆ, ವಿನಯ್ ಮಾಳ್ಗೆ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. अरे हमसे जो टकराएगा मिट्टी में मिल जाएगा, हमसे जो टकराएगा मिट्टी में मिल जाएगा, हमसे जो टकराएगा मिट्टी में मिल जाएगा। ಎಲ್ಲರೂ ಜೈಘೋಷ ಹಾಕಬೇಕು. ಇನ್ನು ಜೈಘೋಷ ಹಾಕಿದ್ರೆ ನಮ್ ಜಿಲ್ಲಾ ಕಚೇರಿ ತನಕ ಕೇಳೋಗ್ಬೇಕು. ಇಲ್ಲದೆ ಹಲೋ ಹಲೋ ಸಾರ್ ಜಿಲ್ಲಾಧಿಕಾರಿಗೆ ಹೇಳಿದಿಕ್ಕಾರ ಹೋರಾಟ ಹೋರಾಟ. ನಾಗಮೋಹನ್ ದಾಸ್ ವರದಿಗೆ ಹೇಳಿದಿಕ್ಕಾರ. ನಮ್ಮನ್ನು ಅನ್ಯಾಯ ಮಾಡುತ್ತಿರುವ ನಾಗಮೋಹನ್ ದಾಸ್ ವರದಿಗೆ ಹೇಳಿದಿಕ್ಕಾರ. ಸಮಯಕ್ಕೆ ಸರಿಯಾಗಿ ಬರುವ ಜಿಲ್ಲಾಧಿಕಾರಿಗೆ ಹೇಳಿದಿಕ್ಕಾರ.
ಇವತ್ತು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರು ನಮ್ಮ ಸಮಾಜಕ್ಕೆ ಒಂದು ಸಮೀಕ್ಷೆಯಲ್ಲಿ ಕಮ್ಮಿ ತೋರಿಸಿ ಅನ್ಯಾಯ ಮಾಡಿದಾರ. ಇವತ್ತು ನಾವು ಇವತ್ತು ಬಂದಿರ್ತಾರ ಮತ್ತು ನಾಳೆ ಇನ್ನೂ ಹುನ್ನಾರವಾಗಿ ತುಳಿಯುವ ಕೆಲಸ ನಮ್ಮ ಸಮಾಜ ಮಾಡ್ತಾರ. ಅದಕ್ಕಾಗಿ ನಾವೆಲ್ಲ ವ್ಯವಸ್ಥಿತವಾಗಿ ಹೋರಾಡಿ ಇವತ್ತಿನ ಒಕ್ಕಟ್ಟು ತೋರಿಸ್ತಾ ಇದ್ದೇವೆ. ಇಂಥ ಒಕ್ಕಟ್ಟು ನಾವು ಬರುವ ದಿನಗಳನ್ನು ಇನ್ನೂ ಹೆಚ್ಚೆಚ್ಚಿ ಗೋಡಿಸ್ಕೊತಾ ಹೆಚ್ಚೆಚ್ಚು ಹೋರಾಟ ಮಾಡ್ಕೊತಾ ನಮ್ಮ ಮೀಸಲಾತಿ ಏನಿದೆ, ನಮ್ದು ಹಕ್ಕುಗಳು ಏನಿವೆ ಅವೆಲ್ಲ ನಾವು ಪಡ್ಕೊಳ್ಳಕ್ಕೆ ಯಾವಾಗಲೂ 24 ಗಂಟೆಗಳು ನಾವು ಹೋರಾಟ ಮಾಡ್ಬೇಕಂತ ಹೇಳುತ್ತಾ ಮತ್ತೊಮ್ಮೆ ಎಲ್ಲರೂ ಇವತ್ತಿನ ಒಂದು ಸಮಯ ಇದೆ ಜಾಗೃತಾಗಿ ಒಂದು ಎಲ್ಲರೂ ಒಕ್ಕಟ್ಟು ತೋರಿಸುವ ಮತ್ತು ನ್ಯಾಯ ಪಡೆಯುವ ಹಕ್ಕು ಪರಿವರ್ತನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಗೆ ಕೊಟ್ಟಿದ್ದಾರೆ. ಅದಕ್ಕಾಗಿ ಎಲ್ಲರೂ ಒಟ್ಟಾಗಿ ಹೋರಾಡಿ ನಮ್ಗೇನು ಮೀಸಲು ಬೇಕಾಗಿದೆ, ನಮ್ಮ ಬಗ್ಗೆ ಹಕ್ಕದ ಅದನ್ನು ನಾವು ಪಡ್ಕೊಳ್ಬೇಕಂತ ಹೇಳುತ್ತಾ ಎರಡು ಮಾತು ಮುಗಿಸ್ತೀನಿ. ನಮ್ಮ ಕಳಕಳಿಯ ಮನವಿ ಏನಂದ್ರೆ ಒಂದು ಸಮಾಜಕ್ಕೆ ಬೆಣ್ಣೆ ಇನ್ನೊಂದು ಸಮಾಜಕ್ಕೆ ಸುಳ್ಳು ಹಚ್ಚತಕ್ಕಂಥ ರೀತಿಯಲ್ಲಿ ಆಗಬಾರ್ದು. ಎಲ್ಲರಿಗೂ ಸಮಾನವಾದ ಅವಕಾಶಗಳನ್ನ ಸಿಗಬೇಕು. ಆ ನ್ಯಾಯವನ್ನು ಕೊಡ್ತಕ್ಕಂಥ ಕೆಲಸವನ್ನ ನಮ್ಮ ಕರ್ನಾಟಕದ ಸರ್ಕಾರ ಮಾಡ್ತದೆ ಅಂತ ಭರವಸೆ ಇಟ್ಕೊಂಡು ಮಾಡಬೇಕು. ಮಾಡದೇ ಇದ್ದಲ್ಲಿ ನಮ್ಮ ಸಮಾಜದ ಎಲ್ಲಾ ಮಂತ್ರಿಗಳು ರೋಡಿಗಿಳಿದು ಹೋರಾಟ ಮಾಡ್ತಕ್ಕಂಥ ಒಂದು ಕೆಲಸವನ್ನ ನಾವೆಲ್ಲರೂ ಮಾಡಬೇಕು ಅಂತಕ್ಕಂಥ ಮಾತನ್ನು ಹೇಳಿ ಈ ಸಂದರ್ಭದಲ್ಲಿ ನಾನು ಮಾತಾಡಲಿಕ್ಕೆ ಅವಕಾಶ ಕೊಟ್ಟು ಇನ್ನೂ ಜಾಸ್ತಿ ಆಗೋದ್ರೆ ಇನ್ನೂ ದೊಡ್ಡ ಹೋರಾಟ ಮಾಡಿ ಇದಕ್ಕೆ ಹಕ್ಕು ತಗೊಳಕ್ಕೆ. ಯಾಕಂದ್ರೆ ಹಕ್ಕೆಲ್ಲ ಸಿಗಂತಲ್ಲ, ಯಾವಾಗ ಕೇಳಿದ್ರು ಸಿಗೋಯ್ತು ಅಂದ್ರೆ ಅದಕ್ಕೆ ಹೋಗಿ ಕಷ್ಟುವಂತ ಕೆಲಸ ನಾವೆಲ್ಲ ಮಾಡೋಣ ಅಂತ. ಅಲ್ಲಿಯವರೆಗೆ ಬಲಗೈ ಆಗಿರ್ತಕ್ಕಂಥ ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನ್ಯಾಯದ ದಾರಿಯಲ್ಲಿ ನಡೆಯತಕ್ಕಂಥ ನಾವು ಅವರ ಹೋರಾಟಗಳಿಗೆ ಯಾವತ್ತೂ ವಿರೋಧವನ್ನ ಮಾಡಲಿಲ್ಲ. ಆದಾಗ್ಯೂ ಸಹಿತ ಎಷ್ಟು ಸಿಗ್ತದೆ ನೋಡೋಣ. ಅಂಕಿಅಂಶ ಏನೀಗ ವರದಿದಾಗೇನು ಹೊರಗೆ ಬಂದಿದೆ ಅಂದರೆ ನಾವು ಮಾಧ್ಯಮದ ಮುಖಾಂತರ ಏನು ವರದಿಗಳು ಹೊರಗೆ ಬಂದಿದೆ, ಆ ವರದಿಯಲ್ಲಿ ರೈಟು ಮತ್ತು ಲೆಫ್ಟದಲ್ಲಿ ನಮಗೆ ನಮ್ಮ ಸಂಖ್ಯೆಯನ್ನು ಕಮ್ಮಿ ತೋರಿಸಿದ್ದಾರೆ. ಇದು ನಿಜವಾದ ಅಲ್ಲ ಅಂಥೇಳಿ ನಾವು ಸರಾಸಗಟವಾಗಿ ಆ ವರದಿಯನ್ನು ಒಪ್ತಾ ಇಲ್ಲ. ಅದಕ್ಕೆ ನಾವು ಒಂದು ಸಬ್ ಕಮಿಟಿಯನ್ನು ಮಾಡಿ ಆ ಸಬ್ ಕಮಿಟಿಯಲ್ಲಿ ಅದರಲ್ಲಿ ABCDE ಅಂತ 5 ಭಾಗವನ್ನು ವಿಂಗಡಿಸಿದ್ದಾರೆ. ನಮ್ಮ ಬರ್ತಕ್ಕಂಥ ಜಾತಿಗಳಿಗೆ ಬೇರೆ ಗುಂಪಿನಲ್ಲಿ ಉದ್ದೇಶಪೂರ್ವಕವಾಗಿ ಸೇರಿಸಿ ನಮ್ಮ ಸಂಖ್ಯೆಯನ್ನು ಅವರು ಕಮ್ಮಿ ತೋರಿಸ್ತಾ ಇದ್ದಾರೆ. ಅದಕ್ಕಾಗೇ ನಾವು ಅಂತ ಇದ್ದೀವಿ, ಆ ನಮ್ಮ ರೈಟ್ದಲ್ಲಿರ್ತಕ್ಕಂಥ ಆದಿ ದ್ರಾವಿಡ, ಆದಿ ಕರ್ನಾಟಕ, ಇದು ಛಲವಾದಿ, ಆಮೇಲೆ ಇದು ಪೆರಿಯಾ ವರ್ಡು, ಇಂಥ ಸುಮಾರು ವರ್ಡ್ಗಳನ್ನು ಬೇರೆ ಬೇರೆ ಗುಂಪಿಗೆ ಹಚ್ಚಿ ನಮ್ಮ ಸಂಖ್ಯೆಯನ್ನು ಕಮ್ಮಿ ಮಾಡಿ ನಮಗೆ 5% ರಿಸರ್ವೇಷನ್ದಲ್ಲಿ ಹಾಕಿದ್ದಾರೆ. ಹೀಗಾಗಿ ನಾವು ನಿಮಗೆ ಕುಲಂಕುಷವಾಗಿ ಆ ವರದಿಯಲ್ಲಿ ತಾವು ಭೀ ನೋಡ್ರಿ ಮತ್ತು ಸಾರ್ವಜನಿಕ ಆಗಿಬಿಡ್ರದು, ಸಾರ್ವಜನಿಕ ಚರ್ಚೆ ಆಗಲಿ. ರಾಜ್ಯದಲ್ಲಿ ಸಾರ್ವಜನಿಕ ಚರ್ಚೆ ಆದಾಗ ನಿಜ ಯಾರು ಮತ್ತು ಸಂಖ್ಯೆ ಯಾರ್ದು ಅಂತ ಖಂಡಿತ ಗೊತ್ತಾಗ್ತದಂತ ನಾನು ಹೇಳಬಲ್ಲೆ. ಕರ್ಕೊಂಬರ್ಬೇಕು. ಆರಾಗ 50% ಆಗ್ಯದ, ಈಗ ಬೆಂಗಳೂರಾಗ ಆಗಿಂದೆ 40% ಆಗ್ಯದ. ಈಗ ನಮ್ಮ ಓಣಿಗೆ ಹೋದಾಗೆ ಬಂದಾರ ST ಅಂತ ಬಂದದ ಇದು ರಾಷನ್ ಕಾರ್ಡ್ದಾಗ. ಆ ST ಅಂತ ಬಂದ ಕಡೆ ಅವ್ರು ಮಾಡಲೇ ಇಲ್ಲ. ಯಾರ್ದು ಐಡಿಯಾದಾಗ ಎಷ್ಟು ಮಂದಿ ಐಡಿಯಾ ಅಷ್ಟೇ ಮಂದಿ ಮಾಡ್ರೆ, ಮಕ್ಕಳು ಬಲ್ಲ ಐಡಿಯಾ ಇಲ್ಲ, ಅವ್ರಿಗೆ ಮಾಡಲಿಲ್ಲ. ಅವೆಲ್ಲೋ ಮನವರಿಕೆ ಮಾಡಿದೆವು, ಅದಕ್ಕೆ ಸಿದ್ಧಪಡಿಸಿ ಮಾಡ್ಯಾರ. ಆದ್ರೆ 2011 ಏನು ಜನಗಣತಿ ಅದ, ಅಲ್ಲಿ ಪರಿಶಿಷ್ಟ ಜಾತಿಯ ಜನಸಂಖ್ಯೆ 1,07,00,000 ಅದ. ಇವ್ರು ಈಗ ಮಾಡಿದ್ರಾಗ 1,01,00,000. ಅವ್ರ ಹಿಸಾಬ್ ಪ್ರಕಾರ 6 ಲಕ್ಷ ನಮ್ಮ ಜನ ಕಮ್ಮಿ ಆಯಿತು. 11 ಈಗ 25 ಇದೆ. ನಾವು ಎಷ್ಟು 15 ವರ್ಷ ಬಂದೆವು, ಆದ್ರೆ ನಮ್ಮ ಜನಸಂಖ್ಯೆ ಹೆಚ್ಚಿಗೆ ಆಗಬೇಕಲ್ಲ, ಉಲ್ಟ ಹೆಂಗೆ ಕಡಿಮೆ ಆಯ್ತದೆ. ಇವೆಲ್ಲವೂ ನ್ಯೂನ್ಯತೆಗಳು ಅದಕ್ಕೆ ಸರಿಪಡಿಸಿ ಒಂದು ಸಬ್ ಕಮಿಟಿ ಮಾಡೋದ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಯವರು ಈ ಜನಾಂಗಕ್ಕೆ ನ್ಯಾಯ ಕೊಡಬೇಕಂತ ನಾವು ವಿನಂತಿಸ್ತಿದ್ದೆ. ಧನ್ಯವಾದ. 3-4 ದಿನದಲ್ಲಿ ಎಂದು ಬಲಗೈ ಸಮುದಾಯದ ಒಂದು ಹೋರಾಟ ನಡೀತದೆ ಅಂತೇಳಿ ಗೊತ್ತಾಗಿ ಇಡೀ ಬೀದರ್ ಜಿಲ್ಲೆಯ ಸುಮಾರು 15,000 ಜನ ಮಕ್ಕಳು ಹಿಡ್ಕೊಂಡು ವೃದ್ಧರ ತನಕ ಬಂದು ಈ ಒಂದು ಹೋರಾಟ ಯಶಸ್ವಿ ಮಾಡಿದರೆ ಆ ಪ್ರತಿಯೊಬ್ಬ ಭೀಮ ಸೈನಿಕರಿಗೆ ಅನಂತ ಧನ್ಯವಾದಗಳು ಹೇಳ್ತೀವಿ. ಈ ಬಾರಿ ಎಲ್ಲ ಸಂಘಟನೆಗಳು, ಎಲ್ಲ ಪಕ್ಷದ ಬಲಗೈ ಸಂಬಂಧಿತ ಹೋರಾಟಗಾರರು ಪ್ರತಿಯೊಬ್ಬರು ಸೇರಿ, ಕಾರ್ಮಿಕರಾಗಿರ್ಬೋದು, ಸರ್ಕಾರಿ ನೌಕರು, ಅರೆ ಸರ್ಕಾರಿ ನೌಕರು, ಯುವಕರು, ವಿದ್ಯಾರ್ಥಿಗಳು, ಮಹಿಳೆಯರು ಎಲ್ಲರೂ ಸೇರಿ ಹೋರಾಟಕ್ಕೆ ಬೆಂಬಲಿಸಿದ್ದಾರೆ. ಅವರೆಲ್ಲರಿಗೂ ಕಲಿತಂತ ಹೇಳ್ತೀವಿ. ಎಲ್ರಿಗೂ ನಮೋ ಬುದ್ಧಾಯ. ಜೈ ಭೀಮ್, ಜೈ ಸಂವಿಧಾನ.
ಭಾವೈಕ್ಯತೆ ಗಟ್ಟಿಗೊಳ್ಳಲು ಹರ್ ಘರ್ ತಿರಂಗ ಯಾತ್ರೆ ಪೂರಕವಾಗಿದೆ ಎಂದು ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ತಿಳಿಸಿದರು. ಅವರು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ, ಪದವಿ ಪೂರ್ವ ಕಾಲೇಜು, ಶಾಲಾ ಶಿಕ್ಷಣ ಇಲಾಖೆ ಇವರ ಸಂಯುಕ್ತಾಶ್ರಯದಲ್ಲಿ ನಗರದ ನೆಹರು ಕ್ರೀಡಾಂಗಣದಲ್ಲಿ ತಿರಂಗ ಯಾತ್ರೆ ಭಾವೈಕ್ಯತೆಯ ನಡಿಗೆ ಎಂಬ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಸ್ವಾತಂತ್ರ್ಯ ದಿನಾಚರಣೆ ಎನ್ನುವುದು ದೇಶದ ಬಹುದೊಡ್ಡ ಹಬ್ಬವಾಗಿದೆ. ನಮ್ಮೆಲ್ಲರಲ್ಲಿ ಸಂತೋಷ, ಸಂಭ್ರಮ, ಸಡಗರ ಮನೆ ಮಾಡುತ್ತದೆ. ಜಗತ್ತಿನಲ್ಲಿಯೇ ಭಾರತ ದೇಶ ಭಾವೈಕ್ಯತೆಗೆ ಹೆಸರಾಗಿದೆ. ನಮ್ಮ ದೇಶದಲ್ಲಿ ಅನೇಕ ಧರ್ಮ, ಜಾತಿ, ಭಾಷೆ, ಸಂಸ್ಕೃತಿ, ಆಚಾರ ವಿಚಾರಗಳಿದ್ದರೂ ಭಾವೈಕ್ಯತೆಯಿಂದ ಕೂಡಿ ಬಾಳುವುದನ್ನು ಇಲ್ಲಿ ನೋಡಬಹುದಾಗಿದೆ. ಸರ್ವ ಜನಾಂಗದ ಶಾಂತಿಯ ತೋಟವನ್ನು ನಮ್ಮ ಬೀದರ್ ಜಿಲ್ಲೆಯಲ್ಲಿ ಕಾಣಬಹುದು. ಹಾಗೂ ಇಲ್ಲಿ ಶಾಂತಿ, ಸಹೋದರತೆ, ಸಹಬಾಳ್ವೆಯನ್ನು ಈ ಜಿಲ್ಲೆಯಲ್ಲಿ ನೋಡಬಹುದು ಎಂದು ನಾವು ಬೀದರ್ ಜಿಲ್ಲೆಯಲ್ಲಿ ಅನಾಮಿಯಾ ರೋಗ ಜಾಸ್ತಿ ಆಗಿರುವುದನ್ನು ಕಾಣಬಹುದಾಗಿದೆ. ಆದ್ದರಿಂದ ಜಿಲ್ಲೆಯ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತವಾಗಿ ತಪಾಸಣೆ ಮತ್ತು ಚಿಕಿತ್ಸೆಯನ್ನು ಜಿಲ್ಲಾಡಳಿತ ಕೈಗೊಂಡಿದೆ ಎಂದರು. ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ಗಿರೀಶ್ ಬದೋಲೆ ಅವರು ಮಾತನಾಡಿ, ಎಲ್ಲರೂ ಭಾವೈಕ್ಯತೆಯಿಂದ ಈ ಭಾವೈಕ್ಯತೆಯ ನಡಿಗೆಯಲ್ಲಿ ಭಾಗವಹಿಸಿದ್ದು ಬಹಳ ಸಂತೋಷದ ವಿಷಯವಾಗಿದೆ ಮತ್ತು ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದ ತಿಳಿಸಿದರು. ಭಾಲ್ಕಿ ಹಿರೇಮಠ ಸಂಸ್ಥಾನದ ಪೂಜ್ಯ ಗುರುಬಸವ ಪಟ್ಟದೇವರು ಮಾತನಾಡಿ, ಭಾವೈಕ್ಯತೆಗೆ ಇನ್ನೊಂದೇ ಹೆಸರೇ ಭಾರತ. ಎಲ್ಲರನ್ನ ಪ್ರೀತಿಸುವ, ಗೌರವಿಸುವ ದೇಶ ನಮ್ಮದ್ದಾಗಿದೆ ಹಾಗೂ ದೇಶಕ್ಕಾಗಿ ತ್ಯಾಗ ಬಲಿದಾನ ಮಾಡಿರುವ ದೇಶಭಕ್ತರ ದೇಶ ನಮ್ಮದ್ದಾಗಿದೆ ಎಂದರು. ಇದಕ್ಕೂ ಮುನ್ನ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಅವರು ಮೈಲೂರು ಕ್ರಾಸ್ ಬಳಿ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ನಡಿಗೆ ಕೈಗೊಂಡರು. ಈ ನಡಿಗೆಯು ಮೈಲೂರು ಕ್ರಾಸ್ನಿಂದ ಬೊಮ್ಮಗೊಂಡೇಶ್ವರ ವೃತ್ತ, ಭಗತ್ ಸಿಂಗ್ ವೃತ್ತ, ಅಂಬೇಡ್ಕರ್ ವೃತ್ತ, ಜನರಲ್ ಕರಿಯಪ್ಪ ವೃತ್ತದ ಮೂಲಕ ನೆಹರು ಕ್ರೀಡಾಂಗಣಕ್ಕೆ ತಲುಪಿತು. ಸಾವಿರಾರು ವಿದ್ಯಾರ್ಥಿಗಳು, ವಿವಿಧ ಧರ್ಮಗಳ ಮುಖಂಡರು, ಇಲಾಖೆಯ ಅಧಿಕಾರಿಗಳು, ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಭಾವೈಕ್ಯತೆಯ ನಡಿಗೆಯನ್ನು ಸೊಬಗುಗೊಳಿಸಿದ್ದರು. ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟಿ, ಅಪರ ಜಿಲ್ಲಾಧಿಕಾರಿ ಶಿವಾನಂದ್ ಕರಾಳೆ, ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಚಂದ್ರಕಾಂತ್ ಪೂಜಾರಿ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಉಪನಿರ್ದೇಶಕರಾದ ಎಂಎಸ್ ಶ್ರೀಧರ್, ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಮಂಜುನಾಥ್ ಸೊಳ್ಳಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಸಿದ್ದರಾಮ್ ಸಿಂಧೆ, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಅಧ್ಯಕ್ಷ ಸುರೇಶ್ ಚಂದ್ ಶೆಟ್ಟಿ, ವಿಸ್ಡಮ್ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಮೊಹಮ್ಮದ್ ಅಸೀರುದ್ದೀನ್, ಉದ್ಯಮಿ ಮನ್ಪ್ರೀತ್ ಸಿಂಗ್, ಜ್ಞಾನಸುಧಾ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷೆ ಪೂರ್ಣಿಮಾ ಜಾರ್ಜ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ದಯವಿಟ್ಟು ಸಾಂಕೇತಿಕವಾಗಿ ಮಾತನಾಡಿದರೆ ಎಲ್ಲ ಮಕ್ಕಳಲ್ಲಿ ನನ್ನ ವಿನಂತಿಯನ್ನು ಮಾಡ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ಮುಖ್ಯ ವೇದಿಕೆಯ ದಯವಿಟ್ಟು ನಿಮ್ಮ ಸಾಲಾಗಿ ಇನ್ನು ಧ್ವಜಾರೋಹಣ ನಿಲ್ತಾ ಇದ್ದಾರೆ ನಿಮ್ಮ ಶಾಲಾ ಕಾಲೇಜುಗಳಲ್ಲಿ. ಆ ರೀತಿಯಾಗಿ ತಾವು ದಯವಿಟ್ಟು
ಮತ್ತು ಸಂಸ್ಕೃತಿ ಇಲಾಖೆ ಪರವಾಗಿ, ಕನ್ನಡ ಸಾಹಿತ್ಯ ಪರವಾಗಿ, ವಿವಿಧ ಸಂಘ ಸಂಸ್ಥೆಗಳ ಪರವಾಗಿ ಎಲ್ಲರಿಗೂ ಕೂಡ ನಾನು ಜಿಲ್ಲಾಡಳಿತ ಪರವಾಗಿ ಅಭಿನಂದನೆ ಸಲ್ಲಿಸುತ್ತಾ, ಅದು ಇಂಡಿಯಾ ಹೆಂಗದ ಅಂದ್ರ ಕ್ಲೀನ್ ಇಂಡಿಯಾ, ಗ್ರೀನ್ ಇಂಡಿಯಾ, ಗ್ರೇಟ್ ಇಂಡಿಯಾ ಭಾರತದ ಅಂತಕ್ಕಂಥ ಮಾತು ಅಲ್ಲಿ ಹೇಳಿದಾಗ ಭಾರತಕ್ಕೆ ಅವರು ದರ್ಶನಕ್ಕೆ ಬರ್ತಾರಂತಕ್ಕಂಥ ಮಾತನ್ನ ಕೇಳಿದ್ದೇನೆ ಅಂತಕ್ಕಂಥ ಮಾತನ್ನು ತಿಳಿಸಿ ಮತ್ತೊಮ್ಮೆ ಇವತ್ತು ಜಿಲ್ಲಾಡಳಿತ ಬಹುತೇಕ ಈ ರೀತಿ ಹರ್ ಘರ್ ತಿರಂಗ ಈ ಒಂದು ಭಾವೈಕ್ಯತೆ ನಡಿಗೆಯನ್ನ ಬಹುತೇಕ ನಾನು ನೋಡಿದ್ದು ಎಲ್ಲ ವಾಟ್ಸ್ಆ್ಯಪ್ ಫೇಸ್ಬುಕ್ ಎಲ್ಲ ಇದೆ. ಆದ್ರೆ ನಾವು ನೋಡ್ಬೇಕಾಗಿಂದ ಇಡೀ ಇದರಲ್ಲಿ ಎಲ್ಲಿಯಾದ್ರೂ ನಡೆದಿದೆ ಅಂದ್ರು ಅದು ಬೀದರದಲ್ಲಿ ನಡೆದಿದೆ. ಅದು ಜಿಲ್ಲಾಡಳಿತ ವಿಶೇಷವಾಗಿ ತಾಯಿಯವರಾಗಿರ್ತಕ್ಕಂಥ ಶಿಲ್ಪಾ ಶರ್ಮಾ ಅವರು ಹಾಗೂ ಇಡೀ ಅವರೆಲ್ಲ ಆಡಳಿತಕ್ಕೂ ಕನ್ನಡ ಸಾಹಿತ್ಯ ಪರಿಷತ್ತು ಇಲ್ಲೆಲ್ಲರಿಗೂ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಎಲ್ಲರಿಗೂ ಶರಣು ಶರಣ. ಸರ್ವಜನಾಂಗದ ಶಾಂತಿಯ ತೋಟ ಈ ಮಾತನ್ನ ನಾವು ನೋಡ್ಬೇಕಿದ್ರೆ ನಮ್ಗೆ ಬೀದರಲ್ಲಿ ಕಾಣುತ್ತೆ. ಮತ್ತೆ ಇವತ್ತಿನ ಸಂದರ್ಭದಲ್ಲಿ ಕೂಡ ಆ ಸೇಮ್ ಮಾತು ನಮ್ಗೆ ನೋಡೋಕೆ ಇವತ್ತು ಸಿಗ್ತಾ ಇದೆ. ಕೆಲವೊಂದು ವಿಷಯಗಳು ಇದೆ. ನಾವು 79 ವರ್ಷ ನಂತರ ಕೂಡ ನಮ್ಮ ದೇಶಕ್ಕೆ ಪಿಂಚ್ ಆಗ್ತಾ ಇದೆ. ಅದರಲ್ಲಿ ಒಂದು ವಿಷಯ ಏನಂದ್ರೆ ಅನಿಮಿಯಾ. ನಾನು ಯಾವಾಗ್ಲೂ ಹೇಳ್ತೀನಿ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಕೂಡ ಜಾಸ್ತಿ ಮಟ್ಟಿಗೆ ಇದೆ. ಆ ನಿವಾರಣೆಗೆ ನಾವೆಲ್ಲರೂ ಕೈ ಜೋಡಿಸೋಣ. ನಿಮ್ಮ ಪಕ್ಕದಲ್ಲಿ ಯಾರ ನೇಬರ್ಹುಡ್ ಯಾರು ಇರ್ತಾರೆ ಅವರಿಗೂ ಹೇಳಿ ಹಾಸ್ಪಿಟಲ್ನಲ್ಲಿ, ತಾಲೂಕಾ ಹಾಸ್ಪಿಟಲ್ನಲ್ಲಿ, PHC CHC ನಲ್ಲಿ ಎಲ್ಲ ಕಡೆ ಫ್ರೀ ಆಗಿ ಟೆಸ್ಟ್ ಆಗ್ತಾ ಇದೆ. ಟೆಸ್ಟ್ ಮಾಡಿಸಿ ಅದನ್ನ ಟ್ರೀಟ್ಮೆಂಟ್ ಕೂಡ ಫ್ರೀ ಆಗಿ ಕೊಡ್ತಾರೆ. ಟ್ಯಾಬ್ಲೆಟ್ ಅಥವಾ ಐರನ್ ಸಿಕ್ರೋಸ್ ಇಂಜೆಕ್ಷನ್ ಅವರು ಕೊಡ್ತಾರೆ ಅಥವಾ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಮಾಡ್ತಾರೆ ಡಾಕ್ಟರ್ ಹೇಳ್ತಾರೆ. ದಯವಿಟ್ಟು ನಾವೆಲ್ಲರೂ ಅನಿಮಿಯಾ ನಿವಾರಣೆಗೆ ನಾವೆಲ್ಲರೂ ಕೈ ಜೋಡಿಸೋಣ ಅಂತ ನಾನು ನಿಮ್ಗೆ ವಿನಂತಿಸುತ್ತೇನೆ. ಒಂದು ಮಾತು ಈ ಸಂದರ್ಭದಲ್ಲಿ ಇಕ್ಬಾಲ್ ಅವರ ಬರೆದಿರುವುದು ಲೈನ್ಸ್ ಅನ್ನ ನಾನು ಓದಕ್ಕೆ ಇಷ್ಟಪಡುತ್ತೇನೆ. यूना और मिस्र और रूम सब मिट गए जहां से, अब तक मगर है बाकी नामो निशान हमारा. कुछ बात है कि हस्ती मिटती नहीं हमारी, सदियों रहा है दुश्मन दौरे जमा हमारा. हम बुलबुले हैं इसकी ये गुलसिता हमारा, सारे जहां से अच्छा हिंदुस्तान हमारा, हिंदुस्तान हमारा. 79ನೇ ಸ್ವಾತಂತ್ರ್ಯೋತ್ಸವ ಅರ್ಥಪೂರ್ಣ ಆಚರಿಸುವ ನಿಟ್ಟಿನಲ್ಲಿ ರಾಷ್ಟ್ರಪ್ರೇಮ ಮತ್ತು ರಾಷ್ಟ್ರಭಕ್ತಿ ಯುವಕರಲ್ಲಿ ಹೆಚ್ಚಿಸುವ ಉದ್ದೇಶದಿಂದ ಶ್ರೀ ಸಿದ್ಧಾರೂಢರ ಮಠ ಗುಂಪಾದಿಂದ ಭಾರತೀಯ ಜನತಾ ಪಾರ್ಟಿ ಜಿಲ್ಲಾ ಕಾರ್ಯಾಲಯ ನೌಬಾದ್ವರೆಗೆ ಭಾರತೀಯ ಜನತಾ ಪಾರ್ಟಿಯು ಮೋರ್ಚಾ ಬೀದರ್ ಉತ್ತರ ವಿಧಾನಸಭಾ ಕ್ಷೇತ್ರ ವತಿಯಿಂದ 79ನೇ ಸ್ವಾತಂತ್ರ್ಯೋತ್ಸವದ ನಿಮಿತ್ತ ಹರ್ ಘರ್ ತಿರಂಗ ಅಭಿಯಾನ ಅಡಿಯಲ್ಲಿ 79 ಕಾರುಗಳ ಬೃಹತ್ ಕಾರ್ ರ್ಯಾಲಿ ಹಮ್ಮಿಕೊಳ್ಳಲಾಗಿತ್ತು. 79 ಕಾರುಗಳ ಬೃಹತ್ ಕಾರ್ ರ್ಯಾಲಿಯನ್ನು ಮಾಜಿ ಸಭಾಪತಿಗಳು ಹಾಗೂ ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ರಘುನಾಥರಾವ್ ಮಲ್ಕಾಪುರೆ ಉದ್ಘಾಟಿಸಿ ಚಾಲನೆ ನೀಡಿದ್ದರು. ಬಿಜೆಪಿ ಜಿಲ್ಲಾ ಅಧ್ಯಕ್ಷರಾದ ಸೋಮನಾಥ್ ಪಾಟೀಲ್ ಹುಡ್ಗಿ ಅವರು ನೇತೃತ್ವ ವಹಿಸಿದ್ದರು ಹಾಗೂ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು, ದೇಶಭಕ್ತ ಬಂಧುಗಳು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಬುಡಾ ಮಾಜಿ ಅಧ್ಯಕ್ಷರಾದ ಬಾಬುವಾಲಿ, ಹಿರಿಯ ಮುಖಂಡರಾದ ಈಶ್ವರ್ ಸಿಂಗ್ ಠಾಕೂರ್, ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಪೀರಪ್ಪ ಔರಾದೆ, ಬಿಜೆಪಿ ನಗರ ಮಂಡಲದ ಅಧ್ಯಕ್ಷರಾದ ಶಶಿಧರ್ ಹೊಸಳ್ಳಿ, ನಗರ ಮಂಡಲ ಪ್ರಧಾನ ಕಾರ್ಯದರ್ಶಿ ಗಣೇಶ್ ಭೋಸ್ಲೆ, ಸುನಿಲ್ ಗೌಳಿ ಹಾಗೂ ಬೀದರ್ ಗ್ರಾಮಾಂತರ ಮಂಡಲದ ಅಧ್ಯಕ್ಷರಾದ ದೀಪಕ್ ಗಾದ್ಗೆ, ಪಕ್ಷದ ಹಿರಿಯರು ಹಾಗೂ ನಗರಸಭೆ ಸದಸ್ಯರುಗಳಾದ ಚಂದ್ರಶೇಖರ್ ಪಾಟೀಲ್ ಗಾದ್ಗಿ, ರಾಜಾರಾಮ್ ಚಿಟ್ಟ, ಪ್ರಮುಖ ಮುಖಂಡರಾದ ಗುರುನಾಥ್ ಜಾಂತಿಕರ್, ರಾಜಶೇಖರ್ ನಾಗಮೂರ್ತಿ, ರಾಜ್ಕುಮಾರ್ ಚಿದ್ರಿ, ಬಸವರಾಜ್ ಪವಾರ್, ಮಹೇಶ್ ಪಾಲಂ, ವಿಜಯ್ ಕುಮಾರ್ ಎ ಪಾಟೀಲ್ ಗಾದ್ಗಿ, ಸಂಗಮೇಶ್ ನಾಸಿಗಾರ, ವಿಜಯ್ ಕುಮಾರ್ ಎಸ್ ಪಾಟೀಲ್ ಗಾದ್ಗಿ, ಸುಭಾಷ್ ಮಡಿವಾಳ್, ನಿತಿನ್ ಕರ್ಪೂರ್, ಗುರುನಾಥ್ ರಾಜ್ಗೀರ ಹಾಗೂ ಜಿಲ್ಲಾ ಯುವ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ವೀರೇಶ್ ಸ್ವಾಮಿ, ಪಕ್ಷದ ಹಿರಿಯರು ಹಾಗೂ ನಗರ ಮಂಡಲ ಯುವ ಮೋರ್ಚಾ ಅಧ್ಯಕ್ಷರಾದ ಸಂದೀಪ್ ಪಾಟೀಲ್, ಪ್ರಧಾನ ಕಾರ್ಯದರ್ಶಿ ಪಪ್ಪು ಕುಮಾರ್ ಜಾಧವ್, ಬಸವರಾಜ್ ಮೂಲ್ಗೆ, ಗ್ರಾಮಾಂತರ ಮಂಡಲ ಯುವ ಮೋರ್ಚಾ ಅಧ್ಯಕ್ಷರಾದ ಸಂತೋಷ್ ಬಿರಾದರ್ ಹಾಗೂ ಮಹಿಳಾ ಮೋರ್ಚಾದ ಶ್ರೀಮತಿ ಉಲ್ಲಾಸಿನಿ ಮುದಾಳೆ, ಶ್ರೀಮತಿ ವಿಜಯಲಕ್ಷ್ಮಿ ಕೌಮಟ್ಗಿ, ಶ್ರೀಮತಿ ಮಹಾನಂದ ಪಾಟೀಲ್, ಬಿಜೆಪಿ ಪ್ರಮುಖರಾದ ರೋಷನ್ ವರ್ಮಾ, ನಿತಿನ್ ನವೆಲ್ಕಲೆ, ನವೀನ್ ಚಿಟ್ಟ, ಆನಂದ್ ಸಿ ಘಂಟೆ, ಸಂಗಮೇಶ್ ಕುಮಾರ್, ನರೇಶ್ ಗೌಳಿ, ಪವನ್ ಉಂಡೆ, ವಿಜಯ್ ಕುಮಾರ್ ಹೆಗ್ಗೆ ಹಾಗೂ ಯುವ ಮೋರ್ಚಾ ಪ್ರಮುಖರಾದ ಮೃತ್ಯುಂಜಯ್ ಬಿರಾದರ್, ರಾಕೇಶ್
ರಾಜೇಶ್ ಪಾಟೀಲ್, ಶಿವಕುಮಾರ್ ಸ್ವಾಮಿ, ಬಸವರಾಜ್ ಬೆಂಬುಳಗಿ, ಸತೀಶ್ ಶೆಟ್ಗೊಂಡೆ, ಬಾಲಾಜಿ ಪಾಟೀಲ್ ನೌದ್ಗೇರಿ, ನಗರ ಯುವ ಮೋರ್ಚಾ ಪದಾಧಿಕಾರಿಗಳಾದ ಉಪ್ಪಾರ್ ಕೃಷ್ಣಪ್ಪ, ಸಾಯಿನಾಥ್ ಮಂಗಲ್ಗಿ, ರೋಹಿತ್ ಮಂಗಲ್ಗಿ, ಸಂತೋಷ್ ಮಡ್ಕೆ, ಆಕಾಶ್ ಗೌಡ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಆಶಾ ಕಾರ್ಯಕರ್ತೆಯರ ರಾಜ್ಯವ್ಯಾಪಿ ಜಿಲ್ಲಾ ಕೇಂದ್ರಗಳಲ್ಲಿ ಅಹೋರಾತ್ರಿ ಧರಣಿ 3 ದಿನಗಳ ಕಾಲ ಯಶಸ್ವಿಯಾಗಿ ಜರುಗಿತು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳಿರುವಂತೆ ರಾಜ್ಯ ಹಾಗೂ ಕೇಂದ್ರದ ಭಾಗಗಳ ಪ್ರೋತ್ಸಾಹಧನ ಸೇರಿಸಿ ಮಾಸಿಕ ಕನಿಷ್ಠ ರೂಪಾಯಿ 10,000 ಗೌರವಧನ ಏಪ್ರಿಲ್ನಿಂದ ಅನ್ವಯವಾಗುವಂತೆ ಜಾರಿಗೆ ತಂದು ಆದೇಶ ಹೊರಡಿಸಬೇಕೆಂದು ಆಗ್ರಹಿಸಿ ಆಲ್ ಇಂಡಿಯಾ ಯುನೈಟೆಡ್ ಟ್ರೇಡ್ ಯೂನಿಯನ್ ಸೆಂಟರ್ ಹಾಗೂ ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘದಿಂದ 3ನೇ ದಿನವೂ ನಗರದಲ್ಲಿ ಪ್ರತಿಭಟನೆ ನಡೆಯಿತು. ಜನವರಿಯಲ್ಲಿ ಬೆಂಗಳೂರಿನ ಸ್ವಾತಂತ್ರ್ಯ ಉದ್ಯಾನದಲ್ಲಿ ರಾಜ್ಯದ 42,000 ಆಶಾ ಕಾರ್ಯಕರ್ತೆಯರು ಧರಣಿ ನಡೆಸಿದ್ದಾಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಗೌರವಧನ ಹಾಗೂ ಪ್ರೋತ್ಸಾಹಧನ ಸೇರಿಸಿ ಮಾಸಿಕ ರೂಪಾಯಿ 10,000 ಗೌರವಧನದ ಗ್ಯಾರಂಟಿ ಮಾಡುತ್ತೇವೆ ಎಂದು ಆಶ್ವಾಸನೆ ಕೊಟ್ಟಿದ್ದರು. ಅದರ ಪ್ರಕಾರ ಈಗ ಅವರು ನುಡಿದಂತೆ ನಡೆದುಕೊಳ್ಳಬೇಕು ಎಂದು ಆಗ್ರಹಿಸಿದರು. ಮುಖ್ಯಮಂತ್ರಿ ಅವರು ಭರವಸೆ ಕೊಟ್ಟು 7 ತಿಂಗಳಾದರೂ ಇದುವರೆಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ. ಹಗಲಿರುಳು ಕೆಲಸ ಮಾಡುತ್ತಿರುವ ಆಶಾ ಕಾರ್ಯಕರ್ತೆಯರನ್ನ ಈ ರೀತಿ ನಿರ್ಲಕ್ಷಿಸುತ್ತಿರುವುದು ಸರಿಯಲ್ಲ ಎಂದರು. ಕರ್ನಾಟಕದ ಮುಖ್ಯಮಂತ್ರಿ ಕೇಳೋ ಸಿದ್ದಣ್ಣ, ನುಡಿದಂತೆ ನಡೆಯಬೇಕು ಸಿದ್ದರಾಮಣ್ಣ. ದಿನ ದಿನ ಸಾಳರು ತರ್ತೀರಲ್ಲಣ್ಣ, 10,000 ಕೊಡಲು ಮಾತ್ರ ಮಾಡ್ತೀರಲ್ಲಣ್ಣ. ನಾವು 3 ದಿವಸ ಅಹೋರಾತ್ರಿ ಧರಣಿನ ಹಮ್ಮಿಕೊಂಡಿವಿ. ಇವತ್ತಿಗೆ 3ನೇ ದಿವಸ ಕಾಲಿಟ್ಟಿವಿ.
ರಾಜ್ಯಾದ್ಯಂತ ನಡೀತಿದೆ. ಬೆಂಗಳೂರಿಂದ ಬೀದರ್ಗೆ 32 ಜಿಲ್ಲೆಗಳಲ್ಲಿ ನಾವು ಸತತವಾಗಿ 3 ದಿವಸ ಆಯಿತು ಹೋರಾಟ ಮಾಡ್ತಾಯಿದ್ದೀವಿ. ಜನವರಿಯಲ್ಲಿ ನಾವು ಬೆಂಗಳೂರಲ್ಲಿ ಹೋರಾಟ ಕೂತಾಗ ಮುಖ್ಯಮಂತ್ರಿಯವರು 10,000 ಬರುವಂಗೆ ನೋಡ್ಕೊತೀವಿ ನಿಮ್ಗೆ ಅಂತ ಹೇಳಿ ಭರವಸೆ ಕೊಟ್ಟು ನಮ್ಮನ್ನು ಕಳಿಸಿದ್ರು. ಇಲ್ಲಿವರೆಗೂ 7 ತಿಂಗಳು ಮುಗಿದು ಈಗ 8ನೇ ತಿಂಗಳಲ್ಲಿ ಕಾಲಾಡ್ತಾ ಇದ್ದೀವಿ. ಇಲ್ಲಿವರೆಗೂ ನಾವು ಕೊಡ್ತೀವಿ ಅನ್ನೋ ಭರವಸೆ ಆಗಲಿ ಅಥವಾ ಪತ್ರಗಳಾಗಲಿ ಅಥವಾ ಆದೇಶಗಳನ್ನಾಗಲಿ ನಮ್ಮ ಕೈ ಸೇರಿಸಿಲ್ಲ ಅವರು. ಅದಕ್ಕಾಗಿ ನಾವು ಮತ್ತೆ ಪುನಃ ಹೋರಾಟದಲ್ಲಿ ನೆನಪಿಸೋಣ ಅಂತ ಸರ್ಕಾರಕ್ಕೆ ನಾವು ಇವತ್ತು 3 ದಿವಸದಿಂದ ಹೋರಾಟ ಮಾಡ್ತಾಯಿದ್ದೀವಿ. ಅವರು ನಾವು ಅವ್ರ ಮೇಲೆ ನಂಬಿಕೆ ಇಟ್ಟಿದ್ದೀವಿ, ಕೊಡ್ತಾರೆ ಅನ್ನೋ ಉದ್ದೇಶದಿಂದ ಶಾಂತಿಯುತವಾಗಿ ಹೋರಾಟನ ಮಾಡ್ತಾಯಿದ್ದೀವಿ. ಮುಂದೇನೂ ಕಾಯ್ತೀವಿ ನಾವು, ಅವ್ರು ಕೊಡ್ತಾರೆ ಅನ್ನೋ ನಂಬಿಕೆ ಮೇಲೆ. ರಾಜ್ಯಾದ್ಯಂತ ಎಲ್ಲ ಮಳೆ ಚಳಿ ಬಿಸಿಲು ಎನ್ನದೇ ನಾವು ಎಲ್ಲರೂ ಕುಂತು ಹೋರಾಟ ಮಾಡ್ತಾಯಿದ್ದೀವಿ. ಅವರು ಇನ್ನು ಮುಂದೆ ನಮ್ಮನ್ನು ಈ ಹೋರಾಟ ಮುಗಿದ ನಂತರ ನಮ್ಮನ್ನು ಆಹ್ವಾನಿಸಿ ಅಥವಾ ಮಾತಾಡಿ ಅಥವಾ ನಾವು ಕೊಡ್ತೀವಿ ಅಂತ ಆದೇಶ ಕೊಡಲಿಲ್ಲ ಅಂದರೆ ಮುಂದೆ ಉಗ್ರ ಹೋರಾಟಕ್ಕೆ ನಾವು ತಯಾರಾಗಿದ್ದೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಬೀದರ್ ನಗರದ ಹೈಸ್ಕೂಲ್ ಆವರಣದಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಯುವ ಘರ್ಷಣೆ ಬೀದರ್ ವತಿಯಿಂದ 79ನೇ ಸ್ವಾತಂತ್ರ್ಯೋತ್ಸವದ ಹಾಗೂ 229ನೇ ರಾಯಣ್ಣ ಜಯಂತ್ಯೋತ್ಸವ ಮತ್ತು ನಿವೃತ್ತ ಸೈನಿಕರಿಗೆ ವಿಶೇಷ ಸನ್ಮಾನ ಹಮ್ಮಿಕೊಳ್ಳಲಾಗಿದೆ ಎಂದು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಯುವ ಘರ್ಷಣೆ ಜಿಲ್ಲಾಧ್ಯಕ್ಷ ಲೋಕೇಶ್ ಮರ್ಜಾಪುರ್ ತಿಳಿಸಿದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿರುವ ಅವರು, ಅಂದು ಬೆಳಗ್ಗೆ 9:30 ಗಂಟೆಗೆ ನಗರದ ಮಹಾತ್ಮ ಬೊಮ್ಮಗುಂಡೇಶ್ವರ ವೃತ್ತದಿಂದ ರಾಯಣ್ಣ ಹಾಗೂ ಭಾರತಾಂಬೆಯ ಭಾವಚಿತ್ರ ರಥದೊಂದಿಗೆ ಸಾಂಸ್ಕೃತಿಕ ಕಲಾ ತಂಡ, ಡೊಳ್ಳು ಮತ್ತು ಡಿಜೆ ಮುಖಾಂತರ ಭವ್ಯವಾದ ಮೆರವಣಿಗೆಯನ್ನು ನಗರದ ವಿವಿಧ ವೃತ್ತಗಳಿಂದ ಹೈಸ್ಕೂಲ್ ಆವರಣದವರೆಗೆ ತಲುಪುವುದು. ನಂತರ ಅನ್ನದಾಸೋಹ ವ್ಯವಸ್ಥೆ ಇರುತ್ತದೆ. ನಂತರ ವೇದಿಕೆ ಕಾರ್ಯಕ್ರಮ ಮಧ್ಯಾಹ್ನ 12:30 ಗಂಟೆಗೆ ಜರುಗಲಿದೆ ಎಂದು ತಿಳಿಸಿದರು. ಕಾರ್ಯಕ್ರಮದ ವಿವರಣೆ ನೀಡಿರುವ ಅವರು, ರಾಜ್ಯದ ಅರಣ್ಯ ಪರಿಸರ ಹಾಗೂ ಜೀವಶಾಸ್ತ್ರ ಸಚಿವರು ಮತ್ತು ಬೀದರ್ ಜಿಲ್ಲಾ ಉಸ್ತುವಾರಿ ಮಂತ್ರಿ ಈಶ್ವರ್ ಖಂಡ್ರೆ ಸಮಾರಂಭ ಉದ್ಘಾಟಿಸುವರು. ಪೌರಾಡಳಿತ ಸಚಿವ ರಹೀಂ ಖಾನ್, ಸಂಸದ್ ಸಾಗರ್ ಖಂಡ್ರೆ, ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ, ಗ್ಯಾರಂಟಿ ಯೋಜನೆ ಜಿಲ್ಲಾಧ್ಯಕ್ಷ ಅಮೃತರಾವ್ ಚಿಮ್ಕೋಡೆ, ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ, ಎಸ್ಪಿ ಪ್ರದೀಪ್ ಗುಂಟಿ, ಹೆಚ್ಚುವರಿ ಎಸ್ಪಿ ಚಂದ್ರಕಾಂತ್ ಪೂಜಾರಿ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಸೋಮಶೇಖರ್ ಬಿರಾದರ್ ಚಿದ್ರಿ, ಮಾಜಿ ಸಚಿವ ಬಂಡೆಪ್ಪ ಖಾಶಂಪುರ್, ಮಾಜಿ ವಿಧಾನ ಪರಿಷತ್ ಸಭಾಪತಿ ರಘುನಾಥರಾವ್ ಮಲ್ಕಾಪುರೆ, ಸಮಾಜದ ಮುಖಂಡರಾದ ಮಲ್ಲಿಕಾರ್ಜುನ್ ಬಿರಾದರ್, ತುಕಾರಾಮ್ ಚಿಮ್ಕೋಡೆ, ಬಾಬುರಾವ್ ವಿಜಯಪುರದ ಸಂಪನ್ಮೂಲ ವ್ಯಕ್ತಿ ಶಿಲ್ಪಾ ಕದ್ದಿರ್ಗೊಂಡ ವಿಶೇಷ ಉಪನ್ಯಾಸ ನೀಡುವರು ಎಂದು ವಿವರಿಸಿದರು. ಗೊಂಡಪರ ಸಂಘಟನೆಗಳ ಒಕ್ಕೂಟದ ಜಿಲ್ಲಾಧ್ಯಕ್ಷ ತುಕಾರಾಮ್ ಚಿಮ್ಕೋಡ್, ಸಂಗೊಳ್ಳಿ ರಾಯಣ್ಣ ಯುವ ಘರ್ಷಣೆ ಪದಾಧಿಕಾರಿಗಳಾದ ಶಿವಕುಮಾರ್ ಟೊಳ್ಳೆ, ರಾಜಟಗರು, ಕುಮಾರ್ ನಿಜಾಂಪುರ್, ಯಲ್ಲೇಶ್ ಮಲ್ಕಾಪುರ್, ಶಿವರಾಜ್ ಮಲ್ಕಾಪುರ್, ಶರಣು ಟೊಳ್ಳೆ, ಸಾಯ್ಬಣ್ಣ ಬೇಮುಳಖೇಡ ಹಾಗೂ ಇತರರು ಪತ್ರಿಕಾಗೋಷ್ಠಿಯಲ್ಲಿದ್ದರು. ಆಧುನಿಕ ದುಬಾರಿ ದಿನಗಳಲ್ಲಿ ಕಡಿಮೆ ಸಂಬಳದಲ್ಲಿ ಜೀವನ ಸಾಗಿಸುವುದು ದುಸ್ತರವಾಗಿದೆ. ವರ್ಷದಲ್ಲಿ ಕೇವಲ 8 ತಿಂಗಳು ಮಾತ್ರ ವೇತನ ದೊರೆಯುತ್ತದೆ. ಉಳಿದ ದಿನಗಳು ಸಾಗಿಸುವುದು ತೊಂದರೆಯಾಗಿದೆ. ಹೀಗಾಗಿ ತಿಂಗಳ 50,000 ರೂಪಾಯಿಗಳಂತೆ ವರ್ಷದ ತಿಂಗಳಾದರೂ ವೇತನ ದೊರೆತರೆ ಜೀವನ ಸಾಗಿಸಬಹುದು. ಬೀದರ್ ವಿಶ್ವವಿದ್ಯಾಲಯ ಸ್ನಾತಕೋತ್ತರ ಕೇಂದ್ರವಾಗಿದ್ದು, ಆಗವಂತೂ ಅವಧಿಗೆ ರೂಪಾಯಿ 1500ರಂತೆ ಮಾಸಿಕ 50,000 ವೇತನ ನೀಡಿದ್ದರು. ಆದರೆ ಎಲ್ಲ ರೀತಿಯ ಅರ್ಹತೆ ಇದ್ದರೂ ಬೀದರ್ ವಿಶ್ವವಿದ್ಯಾಲಯವು 36,000 ಮಾತ್ರ ನೀಡುತ್ತಿದೆ. ಆದ್ದರಿಂದ ಮಾತ್ರ ವಿಶ್ವವಿದ್ಯಾಲಯ ನಿಯಮದಂತೆ ತಿಂಗಳ 50,000 ರೂಪಾಯಿ ನೀಡಿ ಕನಿಷ್ಠ 11 ತಿಂಗಳು ನೀಡಬೇಕು. ಆತಂಕದಲ್ಲಿರುವ ಅತಿಥಿ ಉಪನ್ಯಾಸಕರ ಜೀವನೋಪಾಯಕ್ಕಾಗಿ ಸೇವಾ ಭದ್ರತೆ ನೀಡಲು ಕೋರುತ್ತೇವೆ. ಅದಕ್ಕಾಗಿ ಮುಂದಿನ ಶೈಕ್ಷಣಿಕ ಅವಧಿಗೆ ಅತಿಥಿ ಉಪನ್ಯಾಸಕರ ನೇಮಕದ ಸಂದರ್ಭದಲ್ಲಿ ಸಂದರ್ಶನ ನಡೆಸದೇ ಇರುವ ಉಪನ್ಯಾಸಕರನ್ನ ಮುಂದುವರೆಸಲು ಕೋರುತ್ತೇವೆ ಎಂದು ಡಾಕ್ಟರ್ ಶಾಂತಕುಮಾರ್ ಎಸ್ ಚಿದ್ರಿ, ಅಧ್ಯಕ್ಷರು ಹಾಗೂ ಸಮಾಜ ಕಾರ್ಯ ಅಧ್ಯಯನ ವಿಭಾಗ, ಬೀದರ್ ವಿಶ್ವವಿದ್ಯಾಲಯ ಬೀದರ್ ಅವರು ಮನವಿ ಮಾಡಿದ್ದರು. ಈ ಸಂದರ್ಭದಲ್ಲಿ ಡಾಕ್ಟರ್ ಅಂಬರೀಶ್ ವಿನಾಯಕ್, ವಾಣಿಜ್ಯಶಾಸ್ತ್ರ ಅಧ್ಯಯನ ವಿಭಾಗ, ಡಾಕ್ಟರ್ ತುಕಾರಾಮ್ ಆರ್ ಮೇತ್ರೆ, ರಸಾಯನಶಾಸ್ತ್ರ ಅಧ್ಯಯನ ವಿಭಾಗ, ಅರುಣ್ ಕುಮಾರ್ ಕೆ ಬೇದ್ರೆ, ಅರ್ಥಶಾಸ್ತ್ರ ವಿಭಾಗದ ಡಾಕ್ಟರ್ ಶಿವಕುಮಾರ್ ಹೂಗರ್, ಡಾಕ್ಟರ್ ನಾಗಪ್ಪ ಮಾನೆ, ಡಾಕ್ಟರ್ ಚಂದ್ರಕಾಂತ್ ಬರ್ಗಲೆ, ಡಾಕ್ಟರ್ ಸ್ವರೂಪರಾಣಿ ಕೆ, ಇಂಗ್ಲಿಷ್ ವಿಭಾಗದ ಸುಹಾಸಿನಿ ಸ್ಕಂದ್ಗುಪ್ತಾ, ಶಶಿಕಾಂತ್, ಸುಮನ್ ಸೇರಿದಂತೆ ಸಮಾಜ ಕಾರ್ಯ ಅಧ್ಯಯನ ವಿಭಾಗ ಮತ್ತು ಅನೇಕ ಉಪನ್ಯಾಸಕರು ಮತ್ತು ಸದಸ್ಯರು ಉಪಸ್ಥಿತರಿದ್ದರು. ತಾಲೂಕಿನಲ್ಲಿ ಸ್ವಚ್ಛ ಸುಂದರ ಪರಿಸರ ನಿರ್ಮಿಸಲು ಸಂಕಲ್ಪದಿಂದ 50,000 ಸಸಿ ನೆಡುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಗಿದ್ದು, ಪ್ರತಿಯೊಬ್ಬರೂ ಕೈಜೋಡಿಸಬೇಕೆಂದು ಕಾಂಗ್ರೆಸ್ ಮುಖಂಡ ಡಾಕ್ಟರ್ ಭೀಮಸೇನರಾವ್ ಶಿಂದೆ ಹೇಳಿದ್ದರು.
ಪಟ್ಟಣದಲ್ಲಿ ಸಸಿ ನೆಡುವ ಮೂಲಕ ತಮ್ಮ ಜನ್ಮದಿನ ಆಚರಿಸಿಕೊಂಡು ಮಾತನಾಡಿದ್ದರು. ರಾಜ್ಯ ಸರ್ಕಾರ ಮತ್ತು ಅರಣ್ಯ ಮತ್ತು ಪರಿಸರ ಖಾತೆ ಸಚಿವ ಈಶ್ವರ್ ಖಂಡ್ರೆ ಪರಿಸರಕ್ಕೆ ಹೆಚ್ಚಿನ ಒತ್ತು ನೀಡುತ್ತಿದ್ದಾರೆ. ಅವರ ಆಶಯಂತೆ ತಾಲೂಕಿನಲ್ಲಿ ಬರುವ 1 ವರ್ಷದಲ್ಲಿ ಕನಿಷ್ಠ 50,000ಕ್ಕೂ ಹೆಚ್ಚು ಸಸಿ ನೆಡುವ ಗುರಿ ಹೊಂದಲಾಗಿದೆ ಎಂದರು. ತಾಲೂಕಿನ ಪ್ರತಿಯೊಂದು ಶಾಲೆಯ ತರಗತಿಯ ವಿದ್ಯಾರ್ಥಿಗಳಿಗೆ ಒಂದು ಸಸಿ ದತ್ತು ನೀಡಿ ಪಾಲನೆ ಪೋಷಣೆ ಮಾಡುವ ಹೊಣೆಗಾರಿಕೆ ನೀಡಲಾಗುತ್ತಿದೆ ಎಂದರು. ಪ್ರತಿ ನಾಗರಿಕರು ತಮ್ಮ ಮಕ್ಕಳ ಹುಟ್ಟುಹಬ್ಬದಂದು ಗಿಡಗಳನ್ನು ನೆಟ್ಟು ಪೋಷಿಸುವ ಜವಾಬ್ದಾರಿ ವಹಿಸಿಕೊಳ್ಳುವ ಸಂಕಲ್ಪ ಮಾಡಬೇಕು. ಅರಣ್ಯನಾಶದಿಂದ ಜಾಗತಿಕ ತಾಪಮಾನ ಹೆಚ್ಚಾಗುತ್ತಿದೆ. ತಾಪಮಾನ ಕಡಿಮೆ ಮಾಡಲು ಹೆಚ್ಚು ಸಸಿಗಳನ್ನು ನೆಟ್ಟು ಪೋಷಿಸುವ ಅಗತ್ಯವಿದೆ. ಈ ಬಗ್ಗೆ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವ ಅಗತ್ಯವಿದೆ ಎಂದರು. ಪಟ್ಟಣದ ರಮಾಬಾಯಿ ಅಂಬೇಡ್ಕರ್ ವೃದ್ಧಾಶ್ರಮದಲ್ಲಿ ಡಾಕ್ಟರ್ ಭೀಮಸೇನರಾವ್ ಶಿಂದೆ ಅವರ ಅಭಿಮಾನಿಗಳು ವೃದ್ಧರಿಗೆ ಹಣ್ಣು ಹಂಪಲು ವಿತರಣೆ ಮಾಡಿದ್ದರು. ಈ ವೇಳೆ ಮಾತನಾಡಿದ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಸದಸ್ಯ ಕೃಷ್ಣ ಕಾಂಬ್ಳೆ ಮಾತನಾಡಿ, ಡಾಕ್ಟರ್ ಭೀಮಸೇನರಾವ್ ಶಿಂದೆ ಅವರು ಸರ್ಕಾರದ ಕಾರ್ಯದರ್ಶಿ ಇರುವಾಗ ತಾಲೂಕಿನ ಅಭಿವೃದ್ಧಿಗೆ ಸಹಕರಿಸಿದ್ದಾರೆ. ಈಗ ಕಾಂಗ್ರೆಸ್ ಸರ್ಕಾರದ ಯೋಜನೆಗಳು ತಾಲೂಕಿನ ಜನರಿಗೆ ತಲುಪಿಸುವಂತೆ ಮಾಡುತ್ತಿದ್ದಾರೆ ಎಂದರು. ಔರಾದ್ ಪಟ್ಟಣದ ಶಿಕ್ಷಕರ ಕಾಲೋನಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಡಾಕ್ಟರ್ ಭೀಮಸೇನರಾವ್ ಶಿಂದೆ ಅವರ ಜನ್ಮದಿನದ ನಿಮಿತ್ತ ವಿದ್ಯಾರ್ಥಿಗಳಿಗೆ ನೋಟ್ಬುಕ್, ಪೆನ್ ವಿತರಣೆಗೆ ಡಾಕ್ಟರ್ ಭೀಮಸೇನರಾವ್ ಶಿಂದೆ ಚಾಲನೆ ನೀಡಿದ್ದರು. ಬೋರ್ಗಿ ಶಾಲೆಯಲ್ಲಿ ಗ್ರಾಮ ಪಂಚಾಯತ್ ಸದಸ್ಯ ಜಯಪ್ರಕಾಶ್ ಅಷ್ಟೂರೆ, ಹೊಕ್ರಾಣ ಶಾಲೆಯಲ್ಲಿ ಅಸ್ಲಂ ಶಂಕರ್ ಪಾಟೀಲ್ ನೋಟ್ಬುಕ್ ವಿತರಣೆ ಮಾಡಿದ್ದರು. ಅಲ್ಲದೆ ವಡ್ಗಾಂವ್ ಚಿಂತಾಕಿ ವ್ಯಾಪ್ತಿಯಲ್ಲಿಯೂ ನೋಟ್ಬುಕ್ ವಿತರಣೆ ಮಾಡಲಾಯಿತು. ತಾಲೂಕಾ ಪಂಚಾಯತ್ ಮಾಜಿ ಅಧ್ಯಕ್ಷ ನೆಹರು ಪಾಟೀಲ್, ಅಮರ್ ಜಾಧವ್, ಶಿವರಾಜ್ ದೇಶ್ಮುಖ್, ರಾಮಣ್ಣ ವಡಿಯಾರ್, ಚೆನ್ನಪ್ಪ ಉಪ್ಪೆ, ಸುನೀಲ್ ಕುಮಾರ್ ದೇಶ್ಮುಖ್, ಸುಧಾಕರ್ ಕೊಳ್ಳೂರ್, ದತ್ತಾತ್ರಿ ಬಾಪೂರೆ, ಹರಿದೇವ್, ಪ್ರಕಾಶ್ ಶಿಂದೆ, ಶಾಮಣ್ಣ ಉಜ್ನಿ, ವಿಷ್ಣು ಖಂಡ್ರೆ, ಡಾಕ್ಟರ್ ಫಜಾಜ್ ಅಲಿ, ಚಂದ್ರಶೇಖರ್ ಪಾಟೀಲ್ ಸೇರಿದಂತೆ ಅನೇಕರಿದ್ದರು. ಇಲ್ಲಿಯವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಪ್ರಭಾವತಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.